ವ್ಯಾಸಿಲಿ ಕ್ಯಾಂಡಿನ್ಸ್ಕಿ. ರಷ್ಯಾದ ಮಾಸ್ಕೋದಲ್ಲಿ ಇವರ ಜನನ. ಇವರ ತಂದೆ ಟೀ ಮರ್ಚೆಂಟ್ ಆಗಿರ್ತಾರೆ. ಇವರ ಶಾಲಾ ಅಭ್ಯಾಸದಲ್ಲಿ ಎಷ್ಟೊಂದು ವಿಷಯಗಳಲ್ಲಿ ಅಧ್ಯಯನ ಮಾಡ್ತಾ ಬರ್ತಾರೆ. ಲಾ ಮತ್ತು ಎಕನಾಮಿಕ್ಸ್ ಕೂಡ ಅಧ್ಯಯನವನ್ನು ಇವರು ಮಾಡ್ತಾ ಬರ್ತಾರೆ. ಸಣ್ಣ ಮಗುವಾಗಿದ್ದಾಗಿಂದಲೂ ಇವರಿಗೆ ಬಣ್ಣಗಳ ಬಗ್ಗೆ ವಿಶೇಷವಾದ ವ್ಯಾಮೋಹ ಇರುತ್ತೆ. ಇವರು ಬೆಳೆಯುತ್ತಿದ್ದ ಹಾಗೆ ಕಲರ್ ಸಿಂಬಾಲಿಸಮ್, ಬಣ್ಣಗಳ ಸಾಂಕೇತಿಕತೆ ಹಾಗೂ ಸೈಕಾಲಜಿಗಳ ಬಗ್ಗೆ ಮುತುವರ್ಜಿ ವಹಿಸಿ ಕಲಿತಾ ಹೋಗ್ತಾರೆ. ಈ ಸಮಯದಲ್ಲಿ ಗಾಢ ಬಣ್ಣಗಳ ಹಿನ್ನೆಲೆಯಲ್ಲಿ ಪ್ರಖರ ಬಣ್ಣಗಳ ಚಿತ್ರರಚನೆಗಳನ್ನು ಇವರು ಮಾಡ್ತಾ ಬರ್ತಾರೆ. ಇವರಿಗೆ ಸಂಗೀತದ ಬಗ್ಗೆ ಅಭಿರುಚಿ ಹೆಚ್ಚು. ಚಿತ್ರಕಲೆ ಹಾಗೂ ಸಂಗೀತದ ಸಂಯೋಜನೆ ಪರಿಕಲ್ಪನೆಯಲ್ಲಿ ಇವರು ಚಿತ್ರರಚನೆ ಮಾಡ್ತಾ ಬರ್ತಾರೆ. ಮೊದಲಿಗೆ ಲ್ಯಾಂಡ್ಸ್ಕೇಪ್ ಮತ್ತು ಟೌನ್ಸ್ಕೇಪ್ಗಳನ್ನು ಇವರು ರಚಿಸ್ತಾ ಬರ್ತಾರೆ. ಅಮೂರ್ತದ ಚಿತ್ರಗಳಲ್ಲಿ ಕ್ಯಾಂಡಿನ್ಸ್ಕಿ ಮೊದಲಿಗೆ ಜಾಮೆಟ್ರಿಕಲ್ ಆದ ಸಂಯೋಜನೆಗಳನ್ನು ರೂಪಿಸ್ತಾ ಬರ್ತಾರೆ. ಈ ಸಂದರ್ಭದಲ್ಲಿ ಕಲೆಯಲ್ಲಿ ಆಧ್ಯಾತ್ಮಿಕತೆ, ಸ್ಪಿರಿಚುಯಲ್ ಇನ್ ಆರ್ಟ್ ಬಗ್ಗೆ ಚಿಂತನೆ ಮಾಡಿ ಕೃತಿಗಳಲ್ಲದೆ ಪುಸ್ತಕಗಳನ್ನು ಕೂಡ ಇವರು ಬರಿತಾ ಹೋಗ್ತಾರೆ. ಇವರ ಎಲ್ಲ ಕೃತಿಗಳಲ್ಲೂ ವರ್ಣಮಯವಾದ ಸಂಯೋಜನೆಗಳಿವೆ. ಫಿಗರೇಟಿವ್ಗಿಂತ ಬಣ್ಣಗಳ ಬಳಕೆಯಲ್ಲಿ ಪರಿಣಿತಿಯನ್ನು ಇವರು ಹೊಂದುತ್ತಾರೆ. 1900ರಲ್ಲಿ ರಚಿಸಿದ ಬ್ಲೂ ರೈಡರ್ ಈ ಕೃತಿ ತುಂಬ ವಿಭಿನ್ನವಾದ ಚಿತ್ರ ಅಂತ ಅನ್ನಿಸ್ಕೊಡುತ್ತೆ. ನೀಲಿ ಬಣ್ಣಗಳನ್ನು ಬಳಸಿ ರಚಿಸಿದ ಈ ಕೃತಿ ಆಕಾಶ, ದಟ್ಟಕಾಡು, ಬೆಟ್ಟ, ಕುದುರೆಯ ಸವಾರನ ಉಡುಪು, ಕುದುರೆಯ ನೆರಳು, ಮರದ ನೆರಳು ಎಲ್ಲದರಲ್ಲಿಯೂ ಕೂಡ ನೀಲಿ ಭಾವ, ವಿವಿಧ ಛಾಯೆಗಳನ್ನು ನಾವು ಇಲ್ಲಿ ಗಮನಿಸಬಹುದು. ಇದರಲ್ಲಿನ ಕುಂಚದ ಹೊಡೆತಗಳು ಪ್ಯಾಚ್ ರೀತಿಯಲ್ಲಿವೆ. ಅಮೂರ್ತದ ಚಿತ್ರಣದ ಗುಣಗಳನ್ನು ಇವು ಹೊಂದಿದೆ. ಇಲ್ಲಿ ನಿಗೂಢವಾದ ವಾತಾವರಣವನ್ನು ರೂಪಿಸಲಾಗಿದೆ. ನೋಡುಗರ ಗಮನವನ್ನು ಇದು ಸೆಳೆಯುತ್ತೆ. 1912ರಲ್ಲಿ ಬ್ಲೂ ರೈಡರ್ ಎಕ್ಸ್ಪ್ರೆಷನಿಸ್ಟಿಕ್ ತಂಡದ ಮುಖ್ಯಸ್ಥರಾಗಿ ಅನೇಕ ಕಲಾವಿದರೊಂದಿಗೆ ಸೇರಿ ಎಕ್ಸ್ಪ್ರೆಷನಿಸ್ಟಿಕ್ ಕಲಾಕೃತಿಗಳ ಪ್ರದರ್ಶನಗಳನ್ನು ಮಾಡ್ತಾರೆ. ಈ ಒಂದು ಕಲಾ ಪ್ರದರ್ಶನ ಕಲಾ ಚರಿತ್ರೆಯಲ್ಲಿ ಪ್ರಮುಖವಾದ ಘಟ್ಟ ಎಂದೆನಿಸಿಕೊಳ್ಳುತ್ತೆ. ಮುಂದೆ ಇವರು ಅಬ್ಸ್ಟ್ರಾಕ್ಟ್, ಅಮೂರ್ತ ಕೃತಿ ರಚನೆ ಮಾಡ್ತಾ ಬರ್ತಾರೆ. ಸಂಗೀತ ಅಮೂರ್ತತೆಯ ಪರಿಕಲ್ಪನೆಗೆ ಕಾರಣವಾಗುತ್ತೆ. ಅಮೂರ್ತತೆಯ ಹುಟ್ಟಿಗೂ ಸಂಗೀತವೇ ಪ್ರಧಾನ ಅಂತ ಇವರು ಹೇಳ್ತಾ ಬರ್ತಾರೆ. ಕಲಾವಿದ ಕ್ಯಾಂಡಿನ್ಸ್ಕಿ ಕೂಡ ಇದನ್ನು ಸಮರ್ಥವಾಗಿ ತಮ್ಮ ಅಮೂರ್ತ ಚಿತ್ರಗಳಲ್ಲಿ ಬಳಸ್ಕೋತಾರೆ. ಸಂಗೀತ ಹೊರಗಿನ ಪ್ರಪಂಚದೊಂದಿಗೆ ಅದು ಸಂಚಾರ ಮಾಡುವುದಿಲ್ಲ. ಅದು ನಮ್ಮ ಒಳಗಿನ ಪ್ರಪಂಚದೊಂದಿಗೆ ಸಂಚರಿಸಿ ಆತ್ಮವನ್ನು ಮುಟ್ಟುತ್ತದೆ ಎನ್ನುತ್ತಾರೆ ಕ್ಯಾಂಡಿನ್ಸ್ಕಿ. ಮೊದಲ ಮಹಾಯುದ್ಧದ ನಂತರ ಕ್ಯಾಂಡಿನ್ಸ್ಕಿ ಅವರ ಅಬ್ಸ್ಟ್ರಾಕ್ಟ್ ಕೃತಿಗಳಲ್ಲಿ ಆಧ್ಯಾತ್ಮಿಕ ವಿಚಾರಧಾರೆ, ತತ್ವಶಾಸ್ತ್ರದ ಅಂಶಗಳು, ಸಂಗೀತಾನುಭವದ ಪರಿಕಲ್ಪನೆಗಳನ್ನು ನಾವು ಕಾಣಬಹುದು. ಇವರ ಕೃತಿಗಳಲ್ಲಿ ಮೈಕ್ರೋಸ್ಕೋಪಿಕ್ ವ್ಯೂ, ಅದರಲ್ಲಿ ಸಣ್ಣ ಸಣ್ಣ ಕಣಗಳ ಚಿತ್ರಣಗಳು, ರಷ್ಯಾದ ಜಾನಪದ ಕಥೆಗಳ ಅಂಶ, ಪುರಾಣ ಕಥೆಗಳ ಸಾರಾಂಶ, ಹುಟ್ಟು ಸಾವಿನ ನಿಗೂಢತೆಗಳು, ಇದರ ಅನುಭವದ ಚಿತ್ರಗಳನ್ನು, ಆಧ್ಯಾತ್ಮಿಕ ವಿಚಾರಗಳನ್ನು ಅಮೂರ್ತ ರೀತಿಯಲ್ಲಿ ಇವರು ಚಿತ್ರಿಸ್ತಾ ಬರ್ತಾರೆ. ಯುದ್ಧದ ಪರಿಣಾಮ, ಕೈಗಾರೀಕರಣ, ಯಾಂತ್ರಿಕತೆ, ಪರಿಸರ ಮಾಲಿನ್ಯ, ಇದರ ಪರಿಣಾಮ ಆಧುನಿಕ ಮಾನವನ ಮನಸ್ಥಿತಿಯನ್ನು ತಮ್ಮ ಕಲಾಕೃತಿಗಳಲ್ಲಿ ಇವರು ಪ್ರತಿಬಿಂಬಿಸ್ತಾರೆ. ಅದ್ಭುತವಾದ ಕಲಾವಿದನಲ್ಲದೆ ಶ್ರೇಷ್ಠ ಚಿಂತಕನೆಂದು ಕಲಾಚರಿತ್ರೆಯಲ್ಲಿ ದಾಖಲಾಗ್ತಾರೆ ವ್ಯಾಸಿಲಿ ಕ್ಯಾಂಡಿನ್ಸ್ಕಿ.